ನಮಸ್ತೆ ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿ FA 2ರ ಇಂಗ್ಲಿಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಒಟ್ಟು ಅಂಕಗಳು 20, ಸಮಯ 45 ನಿಮಿಷ. ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಒಟ್ಟಾರೆಯಾಗಿ 7 ವಿಭಾಗವಾಗಿ 7 ಮೇನ್ ಕ್ವಶನಲ್ಲಿ ಭಾಗ ಮಾಡಿದ್ದೀವಿ. ಮೊದಲನೇ ಕ್ವಶನಲ್ಲಿ MCQ ಅನ್ನು ತೆಗೆದುಕೊಂಡಿದ್ದೀವಿ. ಮೊದಲ ಮೇನಲ್ಲಿ MCQ ಅನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ಒಂದು ಪ್ರಶ್ನೆ 1 ಅಂಕ. ಇನ್ನು ಎರಡನೇ ಮೇನಲ್ಲಿ ಡೂ ಆಸ್ ಡೈರೆಕ್ಟೆಡ್ ಅಂತ ಹೇಳಿ 3 ಕ್ವಶನ್ಗಳನ್ನು ತೆಗೆದುಕೊಂಡಿದ್ದೇವೆ, 3 ಅಂಕ. ನೆಕ್ಸ್ಟ್ ಮೂರನೇ ಮೇನಲ್ಲಿ 3 ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇವೆ. ಆನ್ಸರ್ ದ ಫಾಲೋವಿಂಗ್ 3 or 4 ಸೆಂಟೆನ್ಸಸ್ ಅಂತೇಳಿ ಇಲ್ಲಿ 3 ಪ್ರಶ್ನೆಗಳು. ಒಟ್ಟಾರೆಯಾಗಿ ಒಂದು ಪ್ರಶ್ನೆಗೆ 2 ಅಂಕ, 3 ಪ್ರಶ್ನೆಗೆ 6 ಅಂಕಗಳನ್ನು ತೆಗೆದುಕೊಂಡಿದ್ದೀವಿ. ಇನ್ನು 4ನೇ ಮೇನಲ್ಲಿ ಒಂದು ಪ್ರಶ್ನೆ ಇದೆ, ಅದು ಎಕ್ಸ್ಟ್ರಾಕ್ಟ್, ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಿ ಇಲ್ಲಿ ಒಂದು ಪ್ರಶ್ನೆ 2 ಅಂಕಗಳು, ಒಟ್ಟಾರು 2 ಅಂಕಗಳು. 5ನೇ ಮೇನಲ್ಲಿ ಪ್ರೊಫೈಲ್ ರೈಟಿಂಗನ್ನು ಕೊಟ್ಟಿದ್ದೀವಿ. ಮಹಾತ್ಮ ಗಾಂಧಿಯವರ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾವು ಪ್ಯಾರಾಗ್ರಾಫನ್ನು ಬರೀಬೇಕಾಗುತ್ತೆ. ಇನ್ನು 6ನೇ ಮೇನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್, ಒಂದು 10ನೇ ಕ್ವಶನ್ ಆಗಿ ಒಂದು ಸಮರಿನ ಕೇಳಿದ್ದೀವಿ. ಯಾವ ಪೋಯಮ್ ಅಂದರೆ ಐ ಆಮ್ ದ ಲ್ಯಾಂಡ್ ಅಂತೇಳಿ, ಇದನ್ನು 3 ಅಂಕಕ್ಕೆ ಕೇಳಿದ್ದೀವಿ. ಇನ್ನು 7ನೇ ಮೇನಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಪ್ಯಾಸೇಜನ್ನು 4 ಲೈನ್ನ ಪ್ಯಾಸೇಜನ್ನು ಕೊಟ್ಟು ಅದರ ಮೇಲೆ 2 ಕ್ವಶನ್ಗಳನ್ನು ಕೇಳಿದ್ದೀವಿ. ಒಂದು ಪ್ರಶ್ನೆಗೆ 1 ಅಂಕ, ಒಟ್ಟಾರೆ 2 ಪ್ರಶ್ನೆ 2 ಅಂಕಗಳನ್ನು ಕೊಟ್ಟಿದ್ದೀವಿ. ಈ ರೀತಿಯಾಗಿ ನಾವು ಒಟ್ಟಾರೆಯಾಗಿ 20 ಅಂಕಗಳಿಗೆ ನಾವು ಈ ಪ್ರಶ್ನೆ ಪತ್ರಿಕೆಯನ್ನು, ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದ್ದೇವೆ. ಇದರ ಆಧಾರದ ಮೇಲೆ ನೀವು ಕೆಲವೊಂದಿಷ್ಟು ಬದಲಾವಣೆ ಮಾಡಿಕೊಳ್ಬೋದು. ಮಾದರಿ ಪ್ರಶ್ನೆ ಪತ್ರಿಕೆ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. 10 ಪ್ರಶ್ನೆಗಳಿಗೆ ಒಟ್ಟಾರೆ 20 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀವಿ. ಒಟ್ಟಾರೆ 20 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧವಿದೆ. ಹೀಗೆ ನೀವು ಇದರ ಆಧಾರದ ಮೇಲೆ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮಕ್ಕಳಿಗೆ ಬಳಸ್ಬೋದು. ಒಟ್ಟಾರೆಯಾಗಿ 20 ಅಂಕಗಳಿಗೆ ನಾವು ಈ ಪ್ರಶ್ನೆ ಪತ್ರಿಕೆಯನ್ನು, ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದ್ದೇವೆ. ಇದರ ಆಧಾರದ ಮೇಲೆ ನೀವು ಕೆಲವೊಂದಿಷ್ಟು ಬದಲಾವಣೆ ಮಾಡಿಕೊಳ್ಬೋದು. ಮಾದರಿ ಪ್ರಶ್ನೆ ಪತ್ರಿಕೆ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.